ಜೊತೆಗೆ ಭಜನೆ, ಮಕ್ಕಳಿಗೆ ಓದೋದಕ್ಕೆ ವಚನ ಸಾಹಿತ್ಯದ ಬಗ್ಗೆ ಮಕ್ಕಳಿಗೆ ಅಭಿರುಚಿ ಬಿಡಿಸೋದು. ನಮ್ಮತನವನ್ನು ಬಿಟ್ಟು ಕೊಡಬಾರ್ದು ನಾವು. ಅದರ ಜೊತೆಗೆ ಹೊರ ರಾಜ್ಯದಲ್ಲಿ ಇದ್ದುಕೊಂಡು ಸಹ ಅವರ ರಾಜ್ಯಕ್ಕೆ ನಾವು ಬೆಲೆ ಕೊಟ್ಟು, ಈ ಭೂಮಿಗೆ ಬೆಲೆ ಕೊಟ್ಟು ನಮ್ಮ ನಾಡನ್ನು ನಾವು ಮರಿಬಾರ್ದು. ಕನ್ನಡ ಎಲ್ಲಿದ್ರು ಮರಿಬಾರ್ದು ಸರ್, ಸಾಧ್ಯನೇ ಇಲ್ಲ. ನಾವು ಆರಾಮಾಗಿ ಇಲ್ಲಿ ಹಿಂದಿಯವರ ಮರಾಠಿಯವರಾಗಿರ್ಬೋದಿತ್ತು ಇಲ್ಲಿ. ನಾನು ಯಾವಾಗಲೂ ನಾನು ಕನ್ನಡದವ್ರು ಬಿಟ್ಟು ಬೇರೆಯವ್ರ ಟೀಚರ್ ಜೊತೆನೇ ಇಲ್ಲ, ನನ್ನ ಸ್ನೇಹನೇ ಇಲ್ಲ. ಹೌದಾ? ಹೆಚ್ಚಾಗಿ ನಾನು ಶಾಲೆ, ರಾತ್ರಿ ಶಾಲೆ ನಾನು ಅಷ್ಟೇ. ಯಾವಾಗ ಬಂದ್ರಿ ಮುಂಬೈಗೆ? 87ರಲ್ಲಿ ಬಂದೆ ನಾನು. 87 35 ವರ್ಷ ಆಯ್ತು. ಅದಕ್ಕಿಂತ ಮುಂಚೆ ಬರ್ತಾ ಇದ್ದೆ, ಅದ್ರ ನೌಕರಿಗೆ ಅಂತಲ್ಲ, ಅತ್ತೆ ಮಾವ ಇದ್ರು ಬರ್ತಾ ಇದ್ದೆ, ನನ್ನ ಸೋದರ ಅತ್ತೆ ಇದ್ರು ಬರ್ತಾ ಇದ್ದೆ. ಮತ್ತೆ ಮದುವೆ ಆಯ್ತು, ಮತ್ತೆ ಆಮೇಲೆ ಈ ಕಡೆ ಬಂದ್ಬಿಟ್ಟೆ. ಯಾಕೆ ಈ ಕಡೆ ಬಂದ್ರಿ? ಅಲ್ಲೇ ನೌಕರಿ ಸಿಗಲಿಲ್ಲ ಸರ್ ಕರ್ನಾಟಕದಲ್ಲಿ. ಯಾವ ಊರು ತಮ್ಮಂದ್ರೆ? ಲಿಂಗಸೂರು ನನ್ನೂರು. ಲಿಂಗಸೂರು? ಸ್ವಂತೂರು ಲಿಂಗಸೂರೇ. ಅಲ್ಲಿ ಇರ್ತಾ ನೌಕರಿ ಎಲ್ಲ ಇಂಟರ್ವ್ಯೂಗಳಿಗೆಲ್ಲ ಹೋದೆ. ಇಂಟರ್ವ್ಯೂ ತೆಗೆದುಕೊಳ್ಳೋರು ಹೇಳಿದ್ರು, ನೀಗ 21 ವರ್ಷ ಮಾರ, ನಿನಗೆ ಯಾವ ಹೈಸ್ಕೂಲ್ ಟೀಚರ್ ಕೊಡ್ಲಿ ಅಂತ ಹೇಳಿದ್ರು ಡೆಪ್ಯೂಟಿ ಡೈರೆಕ್ಟರ್ ಅವರು, ಎಜುಕೇಷನ್ ಡಿಪಾರ್ಟ್ಮೆಂಟ್ನವರು. ಆಮೇಲೆ ಬಿಡಿ ಅಂತ ಹೇಳ್ಬಿಟ್ಟು ಒಂದು 3 ವರ್ಷ ಅಲ್ಲೇ ಹಟ್ಟಿ ಚಿನ್ನದ ಗಣಿಯಲ್ಲಿ ಬಸವೇಶ್ವರ ಹೈಸ್ಕೂಲಲ್ಲಿ ಶುರು ಮಾಡಿದೆ. ಅಲ್ಲಿ ಆರಂಭ. ನಾನು 85 ನಂದು B.Ed 1985. ಸೊ 2 ವರ್ಷ ಹಟ್ಟಿ ಸ್ಕೂಲಲ್ಲಿ 3 ವರ್ಷ ಮಾಡಿದೆ. ಪುಣೆ 3 ವರ್ಷ ಮಾಡಿ ನಾನು ಬಾಂಬೆಗೆ ಬಂದೆ. ಬಾಂಬೆ ಬಂದ್ಮೇಲೆ ಒಂದು ಶಾಲೆಯಲ್ಲಿ ಇಂಟರ್ವ್ಯೂ ಕೊಟ್ಟೆ. ನನ್ನ ಹತ್ರ NCC ಸರ್ಟಿಫಿಕೇಟ್ ಇತ್ತು. ಅಲ್ಲಿ NCC ಅವರು ರಿಟೈರ್ಮೆಂಟ್ ಆಗೋರಿದ್ರು, ಆ ಪೋಸ್ಟಿಗೆ ನಾನು ತಗೊಂಡ್ರು. ಯಾಕೆ NCC ಬರ್ತೀವ್ರಿಗೆ ಸರ್ಟಿಫಿಕೇಟ್ ಇದ್ದ ಸಂಬಂಧಕ್ಕೆ ಯಾವುದೊಂದು ನನಗೆ ಪ್ಲಸ್ ಪಾಯಿಂಟ್ ಆಯಿತು. ಮತ್ತು ಮೇಲೆ B.Ed ಮೆಥಡ್ ಕನ್ನಡನೇ ಇತ್ತು, ಕನ್ನಡ ಟೀಚರ್ ಬೇಕಾಗಿತ್ತು. ಆಮೇಲೆ ರಾತ್ರಿ ಶಾಲೆಗೆ ನಾನು ಮೊದಲು ಬಂದು ಸೇರಿದ್ದು. ಆಮೇಲೆ 6 ತಿಂಗಳ ನಂತರ ಡೇ ಶಾಲೆಗೆ ಸೇರಿದ್ದು. ಅದು ಸರ್ಕಾರಿ ನೌಕರಿ ಸರ್. ಒಂದು ಫುಲ್ ಟೈಮ್ ಮಹಾರಾಷ್ಟ್ರ ಸರ್ಕಾರ, ಒಂದು ಫುಲ್ ಟೈಮ್, ಒಂದು ಪಾರ್ಟ್ ಟೈಮ್ ಅಂದರೆ ಹಗಲೆಲ್ಲ ಕೆಲಸ ಮಾಡುವ ಮಕ್ಕಳು, ಅನಾಥ ಮಕ್ಕಳು, ಎಲ್ಲೋ ಒಂದು ಕಡೆಗೆ ವಂಚಿತರಾಗಿರ್ತಾರೆ ವಿದ್ಯೆಯಿಂದ, ಅಂಥವರಿಗೆ ಅದನ್ನು ರಾತ್ರಿ ಶಾಲೆ ನಡೆಸ್ತಾ ಇತ್ತು. ನಾನು 2-3 ವರ್ಷ ರಿಟೈರ್ಮೆಂಟ್ ಆಗೋಕ್ಕಂತ 1 ವರ್ಷ ಮೊದಲು ಬಿಟ್ಟಿದ್ದೇನೆ ಆ ಶಾಲೆ ಅಷ್ಟೇ. ಈಗ ರಾತ್ರಿ ಶಾಲೆಗಳು ಮೊದಲು ನಾನು ಸೇರುವಾಗ ಸುಮಾರು 15 ಶಾಲೆಗಳಿದ್ದು ರಾತ್ರಿ ಶಾಲೆ. ಧಾರಾವಿಲ್ಲ, ಇಡೀ ಮುಂಬೈಯಲ್ಲಿ ಒಂದು ಸುಮಾರು 15. ಈಗ 15 ನೈಟ್ ಸ್ಕೂಲ್ ಇದ್ದು ಕನ್ನಡ ಒಂದೇ 15 ಶಾಲೆಗಳಿದ್ದು. ಮತ್ತು ಹಗಲು ಶಾಲೆಯಲ್ಲಿ ಮುನ್ಸಿಪಾಲಿಟಿ ಪ್ರೈವೇಟ್ ಎಲ್ಲ ಸೇರಿಬಿಟ್ಟು ಆ ಒಂದು 38 ಶಾಲೆಗಳಿದ್ದು ಕನ್ನಡ 30. ಹಗಲಲ್ಲಿ 38 ಶಾಲೆ, 38 ಶಾಲೆಗಳು ಹೆಚ್ಚಿದ್ದು. ಇನ್ನು ಅದೊಂದು 45 55 ಸ್ಕೂಲ್ ಕನ್ನಡ. ಹೌದು. ಮತ್ತು ಆಮೇಲೆ ನೈಟ್ ಕಾಲೇಜ್ಗಳಿದ್ದು ಕನ್ನಡ. ಒಂದು ಕನ್ನಡ ಭವನ ಕಾಲೇಜ್ ಇತ್ತು, ಇನ್ನೊಂದು ಶಾರದಾ ಕಾಲೇಜ್ ಅಂತ ಇತ್ತು. ಕೇವಲ ಮುಂಬೈಯಲ್ಲಿ 65 ಶಾಲೆ. ಹೌದು ಇದ್ದು. ಬಾಂಬೆ ಯೂನಿವರ್ಸಿಟಿ ಇದೆ, ಕನ್ನಡ ವಿಭಾಗನೇ ಇದೆ. ಅವಾಗ ತಾಳ್ತ ವಸಂತ ಕುಮಾರ್ ಸರ್ ಇದ್ರು, ಮತ್ತು ಚಿದಂಬರ ದೀಕ್ಷಿತ್ ಸರ್ ಇದ್ರು. ಅವರು ನನಗೆ MA ಗುರುಗಳವರು, ಅವ್ರ ಕೈಯಲ್ಲಿ ಕಲ್ತವ್ರು ನಾವೆಲ್ಲ. ಆಮೇಲೆ GD ಜೋಶಿ ಸರ್ ಇದ್ರು, ಜೀವಂತ ಇನ್ನೂ ಇದ್ದಾರೆ. ಆಮೇಲೆ ಭಾಳ ಜನ ಹಳೆ ಗುರುಗಳವರೆಲ್ಲ ಧಾರವಾಡಕ್ಕೆ ಹೋದರು. ಹಲವು ಜನ ವಸಂತ ಕುಮಾರ್ ಸರ್ ಮಂಗಳೂರು ಕಡೆ ಹೋದರು. ಈಗ ನಮ್ಮ ನೈಟ್ ಶಾಲೆಗಳು ಎಲ್ಲ ಮುಚ್ಚುತ್ತಾ ಬಂದಿವೆ, ಕನ್ನಡ ವ್ಯಾಮೋಹ ಕಡಿಮೆ ಆಗಿ. ಮತ್ತು ಕನ್ನಡಕ್ಕೆ ಮೊದಲು ಕನ್ನಡ ಕಲ್ತವ್ರು ದೊಡ್ಡ ದೊಡ್ಡ ಆಫೀಸರ್ಗಳಾಗಿದ್ದಾರೆ ಮುಂಬೈಯಲ್ಲಿ. ನಮ್ಮ ಶಿಷ್ಯಂದರಾಗಿದ್ದಾರೆ. ನನಗಿಂತ ಮುಂಚೆ ಕಲ್ತವರು ರಿಸರ್ವ್ ಬ್ಯಾಂಕ್ನಲ್ಲಿ ಇದ್ದಾರೆ, ಕೋರ್ಟ್ನಲ್ಲಿ ಇದ್ದಾರೆ, ವಕೀಲರಾಗಿದ್ದಾರೆ, ಡಾಕ್ಟರ್ಗಳಾಗಿದ್ದಾರೆ. ರಾತ್ರಿ ಶಾಲೆಯಲ್ಲಿ ಕಲ್ತವ್ರೆ. ಅಷ್ಟು ರಾತ್ರಿ ಶಾಲೆಗಳು ಸೇರಿದೆ. ಸಿಲೆಬಸ್ ಮಾತ್ರ ಒಂದೇ ಇರುತ್ತೆ. ರಾತ್ರಿ ಶಾಲೆ ಏನ್ ಟೈಮಿಂಗ್ ಇತ್ತು? 6:15 ಯಿಂದ 9:45. 9:45. ಸೊ ನೀವು 2 ಶಾಲೆ ಮಾಡ್ಕೊಂಡು ಮನೆಗೆ ಹೋಗ್ಬೋದು. 11 ಗಂಟೆ ಆಗ್ತದೆ ಮನೆಗೆ ಹೋಗ. ಮತ್ತೆ ಪುನಃ ನೆಕ್ಸ್ಟ್ 9:00ವರೆಗೆ ಶಾಲೆಯಲ್ಲಿ NCC ಇದ್ರೆ ಅದ್ರದಿಂದ ಮುಂಚೆ 8 ರಿಂದ 9:30 ತನಕ 1.5 ತಾಸು NCC ಕಲಿಸ್ಬೇಕು. ಶನಿವಾರ ಮತ್ತು ರವಿವಾರದಿಂದ NCC ಮಾಡಿಸ್ತಾ ಇದ್ರು. ಅದು ಎಲ್ಲವನ್ನೂ ಕ್ರೋಢೀಕರಣ ಮಾಡಿ ಕನ್ನಡ ಮಕ್ಕಳಿಗೆ ದುಡಿದದ್ದು ಇಷ್ಟು ವರ್ಷ. ಸೊ ನೀವು 35 ವರ್ಷದ ಸರ್ವಿಸ್ ಅದಕ್ಕೆ ಕನ್ನಡ ಕನ್ನಡ ಬಿಟ್ಟರೆ ಮುಂಬೈನಲ್ಲಿ ಕನ್ನಡ ಕೊಟ್ಟಿದ್ದೀರಿ. ಮುಂಬೈ ಕನ್ನಡಿಗರಿಗೆ ಕನ್ನಡ ಕೊಟ್ಟಿದ್ದಾರೆ. ರಾತ್ರಿ ಶಾಲೆಯಲ್ಲಿ ಬರುವ ಮಕ್ಕಳ, ಈಗ ಉದಾಹರಣೆಗೆ ಒಬ್ಬ ಹುಡುಗಿದ್ದಾನೆ, ನನ್ನ ತಮ್ಮನೇ ಅವನು. ಅಲ್ಲಿ ಹಗಲಲ್ಲಿ ಕಲ್ತಿದ್ದ ಊರಿನಲ್ಲಿ. ಅವನು ಕರೆದುಕೊಂಡು ಬಂದು ರಾತ್ರಿ ಶಾಲೆಗೆ ಹಾಕಿದೆ. ಯಾಕಂದ್ರೆ ನಮ್ಮ ಮನೆ ಬಹಳ ಚಿಕ್ಕ, ಮುಂಬೈಯಲ್ಲಿ 10x10 ಅಂದ್ರೆ ಭಾಳ ದೊಡ್ಡ ಮನೆಗಳು. ಅಷ್ಟೇ ಮನೆಗಳು, ಇಷ್ಟು ದೊಡ್ಡ ಇರ್ತವೆ, ಇಷ್ಟೇ ಮನೆ. ಮತ್ತು ಇವತ್ತು ನಮ್ಮ ಭೀಮಣ್ಣವ್ರ ಮನೆಗೆ ಹೋಗಿದ್ರೆ ಅದು ಅಷ್ಟು ದೊಡ್ಡ ಮನೆ ಅಲ್ಲ, ಅದು 6x6 ಅದು ಅಷ್ಟೇ. ಅಷ್ಟರಾಗ ಜೀವನ ಮಾಡ್ತಾರೆ. ಅವ್ನು ನನ್ನ ತಮ್ಮನ ಕರ್ಕೊಂಡು ಬಂದೆ. ಅವ್ನು ರಾತ್ರಿ ಶಾಲೆಯಲ್ಲಿ ಕಲಿತು ಅವನು ಮತ್ತೆ ITI ಮಾಡಿಕೊಂಡು ಇವಾಗ ಮರ್ಚೆಂಟ್ ನೇವಿಯಲ್ಲಿ ಅವನು ಚೀಫ್ ಇಂಜಿನಿಯರ್ ಇದ್ದಾನೆ. ಮರ್ಚೆಂಟ್ ನೇವಿ ಅಂದರೆ ಈ ವ್ಯಾಪಾರಿಗಳ ಹಡಗು. ಒಂದೊಂದು ಹಡಗಿನಲ್ಲಿ ಅವನು ಸುಮಾರು 5 ರಿಂದ 10 ಸಾವಿರ ಲಾರಿ ಅಷ್ಟು ಮಾಲ್ ತಗೊಂಡು ಹೋಗ್ತಾನೆ ಒಂದೇ ಸಾರಿ. 10,000 ಲಾರಿ ಮಾಲು ಬೇರೆ ಬೇರೆ ದೇಶಕ್ಕೆ ಹೋಗಿ, ಪೋರ್ಚುಗಲ್, ಸ್ಪೇನ್, ಅವನು ಸುಮಾರು 58 ದೇಶ ನೋಡಿದ್ದಾನೆ. ಅವನು ಈ ಒಂದು ತಿಂಗಳಿಂದ ಬಂದಿದ್ದಾನೆ ಬಾಂಬೆಗೆ.
ಅವನು ಮತ್ತೆ ಇನ್ನು ನಿನ್ನೆ ಜಾಕೀರ್ ಮುದ್ದೇಗೌಡರು ಅಂತ ಹೇಳಿದ್ರೆ ಅವರು ಸರ್ ಮರ್ಚೆಂಟ್ ನೇವಿಲಿ ಕ್ಯಾಪ್ಟನ್ ಇದ್ದಾರೆ ಸರ್ ನಿಮ್ಮ ತಮ್ಮ ಇಲ್ಲಿ ಈ ನಮ್ಮ ತಮ್ಮ ಲಿಂಗ್ಸೂರಿಗೆ ಹೋಗಿದ್ದಾನೆ. ಅವನು ಎಷ್ಟು ಸಾಧನೆ ಮಾಡಿದ್ದಾನೆ ಸರ್. ಎಂಥ ಹಡಗುಗಳು ಕೆಟ್ಟು ನಿಂತರು ಸಹ ಅವನು ಒಂದು 2 ದಿನದಲ್ಲೇ ರಿಪೇರಿ ಮಾಡಿ ತಗೊಂಡು ಬರುವಂಥ ಕೆಪಾಸಿಟಿ ಅದ ಅವನ ಹತ್ರ. ಅದು ಕೆಲಸ ಫುಲ್ಲು ಹಡಗು ನಿಲ್ಲಂಗಿಲ್ಲ, ನಿಲ್ಲೇಬಾರದು. ನೋಡಿ ಅವನು ಓದಿದ್ದು ಕನ್ನಡ ಮೀಡಿಯಂ, ಮತ್ತೆ ಏನೂ ಇಲ್ಲ. 10,000 ಲಾರಿ ಮಾಲ್ ಹಿಡಿಯೋ ಹಡಗು ಮೇಂಟೈನ್ ಮಾಡ್ತಾರೆ. 10,000ಗಿಂತ ಹೆಚ್ಚಿದೆ, ನಾನು ಕಡಿಮೆ ಹೇಳಿದ್ದೇನೆ. ಅವನು ಹೇಳಿದ ಪ್ರಕಾರ 35,000 ಲಾರಿ ಅಂತ ಹೇಳಿದ್ದ ಒಂದೇನು. ಅದು ಅವನ ಪ್ರಕಾರ. ಅದು ನಾನು ಹೇಳಿದ ಹೆಚ್ಚು ಕಡಿಮೆ ಆಗಬಾರ್ದು ಅಂತ ಹೇಳಿ, ಏನು ಆಗಬಾರ್ದು ಅಂತ ಹೇಳಿ ನಾನು ಕಡಿಮೆ ಹೇಳಿದೆ. ನೀನು ಸೊ ಅದೊಂದು ಕಾರ್ಗೋ ಶಿಪ್ ಅದು. ಎಸ್ ಸರ್, ಅಂತ ತಗೊಂಡು ಹೋಗ್ತಾನೆ ಸರ್. ಒಂದೇನಾದ್ರೂ ಹೋಗಿ ಶೂಟ್ ಮಾಡ್ಬೇಕು ನಿಮ್ಮ ತಮ್ಮನ ಇಂಟರ್ವ್ಯೂ ಸರ್. ಲಿಂಗ್ಸೂರ್ಗೆ ಹೋದ್ರೆ ಸಿಗ್ತಾನೆ ಅವನು. ಅಲ್ಲ ಸರ್, ಅವ್ರು ಬಂದಾಗ ಹಡಗಲ್ಲಿ ಹೋಗ್ಬೇಕು. ನೀವು ಹಡಗಿನ ಕರ್ಕೊಂಡು ಹೋಗ್ತೀನಿ, ಬಾಂಬೆಗೆ ಬರ್ತದೆ ಹಡಗು. ಇಂಟರ್ವ್ಯೂ ಹೋಗ್ಬೇಕು. ಎಸ್, ಬೆಂಗಳೂರಿಗೆ ಬರ್ತದೆ, ಕಾರವಾರಕ್ಕೆ ಬರ್ತದೆ. ನಿಮಗೆ ನಾನು ಅನುಕೂಲ ಮಾಡಿಕೊಡ್ತೀನಿ. ನೀವು ನಿನ್ನೆ ಜಾಕೀರ್ ಮುದ್ದೇಗೌಡರು ಅಂತ ಹೇಳಿದ್ನಲ್ಲ, ಅವರು ಸಹ ದೊಡ್ಡ ಇಂಜಿನಿಯರ್. ಅವರು ಸಹ ಅವರು ಕನ್ನಡ ಮೀಡಿಯಂ ಇದ್ದಾರೆ ಅವರು ಸಹ. ಸೊ ನೋಡಿ, ನೀವು ನಿಮ್ಮ ತಮ್ಮನ ಕರ್ಕೊಂಡ್ಬಂದು ಓದಿಸಿ ಅವನನ್ನು ಮರ್ಚೆಂಟ್ ನೇವಿಗೆ ಹಾಕಿದ್ದೇನೆ. ಈಗ ಬಾಂಬೆಲಿ ಇದ್ದಾರೆ ಅವರು. ಈಗ ಬಂದಿದ್ದ ನನ್ನ ಮಗಳ ಮದುವೆಗೆ ಲಿಂಗ್ಸೂರ್ಗೆ ಅದ. ನೀವು ವಾಸ ಇಲ್ಲಿ ಅವ್ರದ್ದು ಲಿಂಗ್ಸೂರೇ, ನಮ್ಮ ಲಿಂಗ್ಸೂರೇ. ಹೌದು. ಹೋದ್ರೆ ಹಡಗಲ್ಲಿ ಹೋಗ್ತಾರೆ, ಬಿಟ್ಟರೆ ಅವ್ರು ಲಿಂಗ್ಸೂರ್ಗೆ ಹೋಗ್ತಾರೆ. ಇಲ್ಲಿ ಬಾಂಬೆದಾಗ ಮನೆ ಅದ, ಒಂದು ಸಹ ಮನೆ ಖರೀದಿ ಮಾಡಿದ್ದಾನೆ. ಇಲ್ಲ ಸರ್, ಅವ್ನು ದೊಡ್ಡ ಮನೆ ಖರೀದಿ ಮಾಡಿದ್ದಾನೆ. ಲಿಂಗ್ಸೂರಲ್ಲಿ ಎಷ್ಟು ದೊಡ್ಡ ಮನೆ ಕಟ್ಟಿದ್ದಾನೆ. ಆದರೆ ಓದಿಸಿದ್ ನೀವು? ನಾನು ಓದಿಸಿಲ್ಲ, ಅವನು ಓದಿದ್ದಾನೆ. ನಾನು ಮಾರ್ಗದರ್ಶನ ಮಾಡಿಸಿದ್ದೇನೆ, ಕರೆದುಕೊಂಡು ಬಂದೆ. ನಿಮ್ಮ ಮನೆ ಎಲ್ಲಿದೆ? ನನ್ನ ಮನೆ ಇದೆ, ಬಾಂದ್ರಕ್ಕೆ ಹೋಗೋಣ. ಬಾಂದ್ರ ಹೋಗೋಣ, ಇಲ್ಲೇ ಹತ್ತಿರದ ಹೋಗೋಣ.